ಮದುವೆ ಎನ್ನುವ ಮೂರಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆಯ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಗಿಣವಾಗಿ ಹೇಗೆ ಬಿದ್ದಿದ್ದಾರೆ ನೋಡಿ. ಅಂಬಿಕಾ ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತು ಅವಮಾನ ಏನಾಗಿತ್ತು ಅವಳಿಗೆ? ಆಪತ್ತು ಅವಮಾನ ಎಂದು ಆಹ್ವಾನಿಸಿದವಳಲ್ಲ ನನ್ನ ಮಗಳು. ಅಪಮಾನಗೈದು ಅವಮಾನಗೊಳಿಸಿ ಅವಳ ಮೇಲೆ ಅತ್ಯಾಚಾರ ನಡೆಸಿದ ಪಾಪಿ. ಅಂಬಿಕಾಳ ಆತ್ಮಹತ್ಯೆಗೆ ಕಾರಣಕರ್ತನಾದ ಕುಲಘಾತಕ ಯಾರು? ಅವನನ್ನು ತುಂಡು ಕೊಂಡಾಗ ಬೇರೆ ಯಾರು ಅಲ್ಲ, ಭರಿ ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹಾಂತೇಶ. ಏನ್ ಹೇಳ್ತಾ ಇದ್ದೀಯ ನೀನು? ಇಂಥ ಹೀನ ಕೆಲಸ ನನ್ನ ಮಗ ಮಾಡಿದರೆ ಇಲ್ಲ. ನನ್ನ ಮಗ ಇಂಥ ಹೀನ ಕೆಲಸ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನನ್ನ ಮಗನೇ ಮಾಡಿದ್ದಾನೆ ಅನ್ನುವುದಕ್ಕೆ ನಿನ್ನ ಹತ್ತಿರ ಸಾಕ್ಷಿ ಇದೆ. ಸುಳ್ಳು ಮಾತಾಡಬೇಡ. ನಾನೇಕೆ ಸುಳ್ಳು ಹೇಳಲಿ ತಾಯಿ? ನಾನೇಕೆ ಸುಳ್ಳು ಹೇಳಲಿ? ಇದು ನನ್ನ ಮಗಳ ಬರೆದ ಚೀಟಿ ತೆಗೆದುಕೊಳ್ಳಿ. ನೀನು ಮಠದಲ್ಲಿ ಸಾಕಿದಾಗೆ ಅಂತ ನಾನು ತಿಳಿದುಕೊಂಡಿದ್ದೇನಲ್ಲ, ನಾನು ತಿಳಿದುಕೊಂಡಿದ್ದೆ. ಆದ್ರೆ ಕಟುಕರ ಮಾತು ಕೇಳಿ ಹಸಿ ಮಾಂಸವನ್ನು ಹರಿಯುತ್ತಿರುವಂತ ನನ್ನ ಹತ್ತು ನೀನಾಗ್ತಿ ಅಂತ ನಾನು ತಿಳಿದಿರಲಿಲ್ಲ ಮಹಂತೇಶ, ನಾನು ತಿಳಿದಿರಲಿಲ್ಲ. ನನ್ನ ಮಗ ಮಹಂತೇಶ ಮೋಸ ಮಾಡ್ತಾನೆ ಅಂತ ನನ್ನ ಕನಸಲ್ಲಿ ಇಂಥ ದುರಂತ ಸನ್ನಿವೇಶವನ್ನು ಯಾರೂ ನೆನೆಸಿರಲಿಲ್ಲ ತಾಯಿ, ಯಾರೂ ನೆನೆಸಿರಲಿಲ್ಲ. ಆದರೆ ತನ್ನ ಕನಸನ್ನು ನನಸು ಮಾಡಿಕೊಂಡು ಹೋದವರು ಇಲ್ಲಿಲ್ಲ. ಇಲ್ಲಿ ನಾವು ಉಳಿದುಕೊಂಡು ಬರೋ 3 ಜನ ಅಷ್ಟೇ. ನೋಡಿ, ಈ ಸುಂದರವಾದ ದೃಶ್ಯ ನೋಡಿ ಆನಂದ ಪಡ್ರಿ, ತೃಪ್ತಿ ಪಡ್ರಿ. 25 ವರ್ಷಗಳ ನಿರಂತರವಾಗಿ ನಿಮ್ಮ ಮನೆಯಲ್ಲೇ ದುಡಿದನಲ್ಲ, ಅದಕ್ಕೆ ನೀವು ಕೊಟ್ಟ ಪ್ರತಿಫಲವಿದು. ತಡಿ, ನಾನು ನಿಮ್ಮನ್ನು ಏನೆಂದು ಕರೆಯಲಿ? ನಂಬಿದವರ ಕತ್ತು ಕತ್ತರಿಸುವ ತಾಯಿ ಎಂದು ಕರೆಯಲೇ? ತಾಯಿ, ನಾನು ಆಡಿದ ಮಾತು ನಿಮ್ಮ ಮನಸ್ಸಿಗೆ ನೋವಾಯಿತೆ? ನಿಮ್ಮ ಮಗ ಮಹಾಂತೇಶ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು. ಯಾಕಂದ್ರೆ ನಿಮ್ಮದು ಮಾನವಂತರ ಮರಿತನ. ನೀವು ಮಾನವಂತ ಮರಿತನದ ಮುತ್ತುಗಳು. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮುತ್ತು ನಿಮ್ಮ ಮನೆಯ ಅಂಗಳದಲ್ಲಿ ಹಾವಿನ ಹೊತ್ತು ಕಟ್ಟಿದ್ದು ನಿಮ್ಮ ಗಮನಕ್ಕೆ ಬರಲಿಲ್ಲವೇ? ಧಣಿ, ನೀವು 10 ಜನರಿಗೆ ಅಮೃತ ಕುಡಿಸಿದರೆ ನಿಮ್ಮ ಮಗ ನಂಬಿದವರ ಕತ್ತು ಕತ್ತರಿಸಿ ನನ್ನ ಮಗಳಿಗೆ ವಿಷ ಕುಡಿಸಿಬಿಟ್ಟ. ನೀನು ಮೌನವಾಗಿ ನಿಂತ್ಕೋ. ಮಧ್ಯದಲ್ಲಿ ಮಾತಾಡಬೇಡ. ಮಾತಾಡುತ್ತ ನಿನಗೇನು ಮಾತನಾಡಬೇಕು ಅಂತ ಅನಿಸುತ್ತೆ ಅದೆಲ್ಲವನ್ನು ಮಾತನಾಡಿಬಿಡು. ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲಪ್ಪ, ಏನಿಲ್ಲ. ಯಾಕಂದ್ರೆ ಮಕ್ಕಳನ್ನು ಕಳೆದುಕೊಂಡ ನೋವು ಹೆತ್ತ ಕರುಳಿಗಷ್ಟೇ ಗೊತ್ತಾಗುತ್ತದೆ. ನಿಂತ್ಕೊಂಡು ನೋಡುವವರಿಗೆ ಅದು ತಿಳಿಯಲಾಯಿತು. ಈಗ ಸತ್ತಿದ್ದ ಅವಳು ನಿನ್ನ ಮಗ ಅಲ್ಲ, ನನ್ನ ಮಗಳು. ಮದುವೆ ನಿಂತು ಹೋಗಿದ್ದು ಅದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಸತ್ತ ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನು. ತಪ್ಪು ಯಾರೇ ಮಾಡಿರಲಿ, ತಪ್ಪು ಮಾಡಿದವರು ಎಂಥ ದೊಡ್ಡವರ ಮಕ್ಕಳಾಗಿದ್ದರು ಕೂಡ ತಪ್ಪು ಮಾಡಿದ ಬಳಿಕ ಅವರು ಸಣ್ಣವರಾಗ್ತಾರೆ. ನೋಡು, ನೀನೀಗ ನನಗೆ ಬರೀ ಮಾತಿನ ಪಟ್ಟಿನಿಂದ ಹೊಡೆಯುವುದು ಅಷ್ಟೇ ಇಲ್ಲ. ನಿನ್ನ ಕಾಲಲ್ಲಿ ಬೆಟ್ಟು ನಿಂತಿರುವ ಆ ಮೆಟ್ಟನ್ನು ತೆಗೆದುಕೊಂಡು ನನಗೆ ಹೊಡೆದರು. ನಾನು ಒಪ್ಕೋತೀನಿ. ಯಾಕಂದ್ರೆ
ತಪ್ಪು ಮಾಡುವಂಥ ಮಕ್ಕಳನ್ನು ಹೆತ್ತಿತ್ತು ಹೆತ್ತವರಾದ ನಮ್ಮ ಕರ್ಮವನ್ನು ಕಳೆದುಕೊಳ್ಳಬೇಕಾಗಿರುವುದು ಹೆತ್ತವರಾದ ನಮ್ಮ ಕರ್ಮ. ನೀನು ಮಾತಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಈ ನಿನ್ನ ಮಾತಿನಿಂದ ನಾವು ಶಕ್ತ ಆಗಬಾರ್ದು. ಆದರೆ ಒಂದು ಮಾತು, ನೀನದಷ್ಟೇ ರಗಳ ರಂಪಾಟ ರಾತ್ರಂತೂ ಮಾಡಿದ್ರು ಕೂಡ ಕಳೆದು ಹೋಗಿರುವ ನಿನ್ನ ಮಗಳ ಮಾನ ಮರಳಿ ಬರಲಾರು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪು ಮರೆತು ಬಿಡು ಅಂತ ಹೇಳ್ತಾ ಇದ್ದೀರ. ಮರೆತು ಬಿಡು ಅಂತ ಹೇಳಲು ನಾನೇನು ಹುಚ್ಚನಲ್ಲ. ಹುಚ್ಚುತನದ ಆವೇಶದಲ್ಲಿ ಮೈ ಮೇಲೆ ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ಅದು ನನಗೆ ಬಿಟ್ಟುಕೊಡು. ಅದು ನಿನ್ನ ಕೈಯಿಂದ 10 ಜನರಿಗೆ ನ್ಯಾಯ ಹೇಳಿದ ನಾನು 10 ಮಗನಿಗೆ ಶಿಕ್ಷೆ ನೀಡದೆ ಹೋದ್ರೆ ಆ ಸಿದ್ದೇಶ್ವರ ನನ್ನನ್ನು ಮೆಚ್ಚುತ್ತಾನೇನು? ಮೆಚ್ಚುತ್ತಲ್ಲ. ನಾನೀಗ ನನ್ನ 2 ಕೈಗಳನ್ನು ಚಾಚಿ ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಪ್ಪ. ಅದು ಇಲ್ಲ ಅಂತ ಮಾತ್ರ ನೀನು ಹೇಳ್ತೇನೆ. ಏನದು? ನಾನು ಮಾತು ನಡೆಸ್ಕೊಡ್ತೀನಂತ ಮಾತು ಸುತ್ತ 40 ಹಳ್ಳಿಗಳ ಜನರ ಮನೆತನದಲ್ಲಿ ನನ್ನ ಮನೆತನ ನ್ಯಾಯವಂತರ ಮಾನವಂತರ ಅಂಥ ಮನೆತನದಲ್ಲಿ ಹುಟ್ಟಿದ ಒಬ್ಬ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆ ಅಂತ ಈ ಜನರಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಬಲಿತಂತ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. 10 ಜನರ ಮಧ್ಯದಲ್ಲಿ ನಾವು ಜೀವಂತವಾಗಿದ್ರು ಸತ್ತಂತೆ. ಅದಕ್ಕೋಸ್ಕರ ನಾನು ಏನ್ ಮಾಡಬೇಕು ಹೇಳ್ತೀನಿ. ಯಾವುದೇ ಕಾಲಕ್ಕೂ ಯಾರ ಮುಂದೆಯೋ ನಿನ್ ಮಗಳ ಸಾವಿಗೆ ನನ್ನ ಮಗನ ಕಾರಣ ಅಂತ ಕೇಳ್ಬಾರ್ದು. ಇದು ಆತ್ಮಹತ್ಯೆ ಆಕಸ್ಮಿಕವಾದ ಸಾವು ಅಂತ ಮುಚ್ಚೆ ಹಾಕಬೇಕು. ನಿನ್ನ ಮಗಳ ಸಾವಿನಿಂದ ನಿನ್ನ ಬಲಿತಂದ ಮಾನ ಹೋಗಬಾರ್ದು. ನನ್ನ ಬಲಿತಂದ ಮಾನ ಉಳಿಸ್ಕೊಡಂತ ನಾನು ಕೈ ಮುಗಿಬೇಕು. ಇಷ್ಟಕ್ಕೂ ನಿನಗೆ ಕಣ್ಣೆ ಬಂದೆ ಹೋದ್ರೆ ನಾನು ನಿನ್ನ ಕಾಲು ಹಿಡಿದು ಅರ್ಥವಾಯಿತು. ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ಕಣ್ಣೀರು ಬಾರದಂತೆ ಅಳುವುದು ಹೇಳುತ್ತದೆ ನಿಮ್ಮ ಮಾತಿನ ಅರ್ಥ. ಹೌದು, ಇದೆಲ್ಲವೂ ನಮ್ಮ ಪಾಲಿಗೆ ಅನಿವಾರ್ಯ. ಏನು ಮಾಡುವುದು? ಕೈ ಸುಟ್ಟಿದೆ ಅಂತ ತಿಳಿದುಕೊಂಡು ಆ ಕೋಪಕ್ಕೆ ಪಡತೆಯನ್ನು ಒಡೆದು ಹಾಕಬಾರ್ದು. ಹೌದಪ್ಪ, ಮಗ ಮಾಡಿದ ತಪ್ಪಿನಿಂದ ಇಂಥವರ ಮನೆತನಕ್ಕೆ ಕುಂದು ತರಬೇಡ. ನೀನು ಕೂಡ ಅದೇ ಮನೆಯಲ್ಲಿ ಬೆಳೆದಿದ್ದೇನು? ಮಹಾದೇವಿ, ನಮ್ಮ ಮನೆತನದ ಮೇಲೆ ಈ ರುದ್ರ ಇಟ್ಟ ಅಭಿಮಾನ ಆ ನಿನ್ನ ಮಗ ಇಟ್ಟಿಲ್ಲ. ಆ ಅಭಿಮಾನ ಮೊದಲು ನೀನು ಗೊತ್ತು ಮಾಡಿಕೋ. ರುದ್ರ, ನೀನು ಮಗನ ಶವ ಸಂಸ್ಕಾರ ಮಾಡು. ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುತ್ತೇನೆ. ಎಲ್ಲ ಧಣಿ, ನಿಮ್ಮ ಮನೆ ಅನ್ನ ಒಂದು ಋಣಕ್ಕಾಗಿ ನಾನು ನಿಮ್ಮ ಮಾತನ್ನು ಪಾಲಿಸುತ್ತೇನೆ. ಒಂದು ವೇಳೆ ನೀವು ನಿಮ್ಮ ಮಗನಿಗೆ ತಕ್ಕ ಶಿಕ್ಷೆ ವಿಧಿಸಿದರೆ ನಾನು ಮಾಡುವಂತ ಮಂತ್ರದಲ್ಲಿ ಹುಟ್ಟಿ ಬಂದ ಮಗ ಬೇಕಾದ್ರೆ ಕಾದ್ರು. ನಿಮ್ಮಿಬ್ಬರು ಕೈ ಮುಗಿದು ಕೇಳ್ಕೊತೀನಿ. ಕೆಟ್ಟ ವಿಚಾರ ಮಾತ್ರ ಮಾಡಬೇಡಿ. ನನ್ನ ಮಗ ಮಾಡಿದ ತಪ್ಪಿಗಾಗಿ ಅವನನ್ನ ಮನೆಯಿಂದ ದೂರ ಇಟ್ಟಾಯ್ತು. ಅದಕ್ಕಾಗಿ ಎಲ್ಲ ಹಣ ಆಸ್ತಿ ಅಂತಸ್ತು ಹಾಳಾದ್ರೂ ಚಿಂತೆ ಇಲ್ಲ. ದಯವಿಟ್ಟು ಕೆಟ್ಟ ವಿಚಾರ ಮಾತ್ರ ಮಹಾದೇವಿ, ಇದು ನಿನಗೆ ಅರ್ಥವಾಗುವುದಿಲ್ಲ. ಮೊದಲು ನಿನ್ನ ಮುಂದೆ ಸಾಗು. ಅಂಬಿಕಾ, ಈ ನಿನ್ನ ತಂದೆ ಅಸಹಾಯಕನಮ್ಮ. ಕತ್ತು ಕತ್ತರಿಸುವ ಸನ್ನಿವೇಶ ಎದುರುಗಡೆ ಇದ್ದರೂ ತನ್ನ ಹಾಕಿದವರ ಮಾತಿಗೆ ಮನ ಸೋತು ಬಿಟ್ಟ ನಮ್ಮ ಈ ನಿನ್ನ ತಂದೆ.
ಮನಸೋತು ಬಿಟ್ಟೆನೆಂಬ ಈ ನಿನ್ನ ತಂದೆ, ದಯವಿಟ್ಟು ನನ್ನ ಅಪರಾಧ ಕ್ಷಮಿಸಿಬಿಡು ಮಗಳೇ.